ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಭ್ಯೋ ನಮಃ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಪುರಂದರಾರ್ಯ ಗುರುಭ್ಯೋ ನಮಃ. ದಾಸರ ಪದಪದ್ಯಗಳು ಮನಸ್ಸಿಗೆ ಮುಟ್ಟತ್ತೆ, ನೋಡಲಿಕ್ಕೆ ಸುಲಭವಾಗಿ ಇರತ್ತೆ. ಒಳಗೆ ವಿಶೇಷವಾದ ಅರ್ಥಗಳನ್ನು ಕೆಲವು ಕೃತಿಗಳಲ್ಲಿ ತುಂಬಿರ್ತಾರೆ. ಬಗೆದಷ್ಟು ಅರ್ಥ ಸಿಗತ್ತೆ. ನಮ್ಮ ಯೋಗ್ಯತೆ ಕಡಿಮೆ ಇರೋದರಿಂದ ನಮಗೆ ಎಷ್ಟು ಆಗತ್ತೋ ಅಷ್ಟನ್ನ ಅನುಸಂಧಾನ ಮಾಡುವ ಒಂದು ಸಣ್ಣ ಪ್ರಯತ್ನ. ತುಂಬ ಪ್ರಸಿದ್ಧವಾದ ಕೃತಿ, ತುಂಬ ಚೆನ್ನಾಗಿದೆ. ನೀರು ತಗೊಂಬರ್ಲಿಕ್ಕೆ ಒಂದು ಬಿಂದಿಗೆಯನ್ನು ಕೊಡು ಅಂತಾರೆ. ಇದೊಂದು ಕೃತಿ ಬೇಕಾ? ನೀರು ತರಲಿಕ್ಕೆ ಒಂದು ಬಿಂದಿಗೆ ಕೊಡು, ಬಕೀಟ್ ಕೊಡು, ನೀರು ಹಾಕ್ಲಿಕ್ಕೆ ತಂಬಿಗೆ ಕೊಡು. ಏನು ದಾಸರು ಅದರಲ್ಲಿ ತುಂಬಿರುವ ಅದ್ಭುತವಾದ ಅರ್ಥ ಅಷ್ಟು ಅದ್ಭುತವಾಗಿದೆ. ನಿಮಗೆಲ್ಲ ಬರುವ ಕೃತಿನೇ ಅದು, ನನಗೂ ಬರುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ವಾದ ಕಾಸು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ. ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ, ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಇದು ಪ್ರಸಿದ್ಧವಾದ ದಾಸರ ಒಂದು ಕೃತಿ. ನಾನು ನೀರನ್ನ ತರಲಿಕ್ಕೆ ಹೋಗ್ತೇನೆ, ಒಂದು ಬಿಂದಿಗೆಯನ್ನ ಕೊಡು. ಇಲ್ಲಿ ಅಕ್ಕ ಯಾರು ಎಂದರೆ ಮುಕ್ತ ನಿಯಾಮಕಳಾದ ಮಹಾಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳೇ ನಮ್ಮ ಹಿರಿಯ ಅಕ್ಕ. ಪ್ರಾಯ ತಾಯಿಯನ್ನ ಅಕ್ಕ ಅಂತ ಕರೆಯುವ ಪದ್ಧತಿ ಕೆಲವು ಕಡೆ ಇದೆ. ಹಾಗಾಗಿ ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ನಮ್ಮಮ್ಮ ತಾರಮ್ಮ, ಅಕ್ಕ ನನಗೆ ಒಂದು ಬಿಂದಿಗೆಯನ್ನ ಕೊಡು. ಯಾವ ಬಿಂದಿಗೆ? ದೇಹವನ್ನ ಬಿಂದಿಗೆ ಅಂತ ಕರೆಯುವ ಪದ್ಧತಿ. ಪ್ರಾಯ ಹಿಂದೆ ಈ ವ್ಯವಹಾರ ಮಾಡೋರು, ಈಗೂ ಕೆಲವರು ಹಳೆ ಜನ ಹೀಗೆ ವ್ಯವಹಾರ ಮಾಡ್ತಾರೆ. ಯಾವ್ದಾನ ವ್ಯಕ್ತಿ ತೀರಿಕೊಂಡರೆ ಒಂದು ಘಟ ಬಿತ್ತಪ್ಪ ಅಂಥೇಳಿ ಘಟ ಅಂತ ಈ ದೇಹವನ್ನ ಕರೀತಾರೆ. ಹಾಗಾಗಿ ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, ನನಗೊಂದು ಘಟವನ್ನ, ನನಗೊಂದು ಬಿಂದಿಗೆಯನ್ನ ಕೊಡು. ಅಂದ್ರೆ ನನಗೆ ಒಂದು ದೇಹವನ್ನ ಕೊಡು. ಯಾತಕ್ಕಾಗಿ? ನೀರಿಗೆ ಹೋಗ್ತೇನೆ ನಾನು, ನೀರನ್ನ ತರಬೇಕು ಅಲ್ಲ. ನೀರನ್ನ ತರಲಿಕ್ಕೆ ದೇಹ ಯಾಕೆ ಬೇಕು? ನೀರು ಅಂದ್ರೆ ಏನು ಗೊತ್ತಾ? ಇಲ್ಲಿ ಕರ್ಮ ಅಂತ. ಉಪನಿಷತ್ತುಗಳಲ್ಲಿ ನೀರು ಹಾಗೂ ಕರ್ಮಗಳನ್ನ ಪರ್ಯಾಯ ಅಂತ ಬಳಸ್ತಾರೆ. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ, ತುಂಬಾ ಪ್ರಸಿದ್ಧವಾದ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು. ನಾವು ಮಾಡಿದ ಕರ್ಮಗಳನ್ನೆಲ್ಲ ವಾಯುದೇವರು ದೇವರಿಗೆ ಅರ್ಪಿಸ್ತಾರೆ. ಅಲ್ಲಿ ಕರ್ಮ ಅನ್ನುವ ಪದವನ್ನ ಇಟ್ಟಿಲ್ಲ. ಅಪಹ ಕರ್ಮಾಣಿ, ಕರ್ಮಗಳಿಗೆ ನೀರು ಅಂತ ಕರೀತಾರೆ. ಹಾಗಾಗಿ ನಾನು ಕರ್ಮವನ್ನ ಸಂಪಾದನೆ ಮಾಡಬೇಕಾಗಿದೆ. ನನ್ನ ಪಾಲಿನ ಸತ್ಕರ್ಮಗಳನ್ನ ಮಾಡಿ ದುಷ್ಕರ್ಮಗಳಿಂದ ಜನಿತವಾದ ಪಾಪವನ್ನ ಪರಿಹಾರ ಮಾಡಿಕೊಂಡು
ಪುನಃ ನನಗೆ ದೇಹ ಬಾರದಂತೆ ಲಿಂಗದೇಹ ಭಂಗವನ್ನ ಮಾಡಿಕೊಳ್ಳಬೇಕಾಗಿದೆ ಅಮ್ಮ. ಈಗ ನಾನು ಅದನ್ನ ಮಾಡಬೇಕು ಅಂತಾದ್ರೆ ಸಾಧನ ಶರೀರ ಬೇಕು. ಜೀವನಿಗೆ ಶರೀರ ಇಲ್ಲದೆ ಯಾವ ಸಾಧನೆ ಆಗೋದಿಲ್ಲ. ಆ ಶರೀರವನ್ನ ಕೊಡುವವಳು ನೀನು, ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾದವಳು ನೀನು. ನನಗೆ ದೇಹವನ್ನ ಕೊಟ್ಟರೆ ಉಂಟು. ಅದಕ್ಕೆ ತಾರಕ್ಕ ಬಿಂದಿಗೆ, ಹೇ ಅಕ್ಕ, ಜಗದಂಬೆ, ಲಕ್ಷ್ಮಮ್ಮ, ಲಕ್ಷ್ಮಕ್ಕ, ನನಗೊಂದು ಬಿಂದಿಗೆಯನ್ನ ಕೊಡು, ದೇಹವನ್ನ ಕೊಡು. ನಾ ನೀರಿಗೆ ಹೋಗುವೆ, ನಾನು ಕರ್ಮಾಚರಣೆಯನ್ನ ಮಾಡಬೇಕಾಗಿದೆ, ಸತ್ಕರ್ಮವನ್ನ ಮಾಡಬೇಕಾಗಿದೆ. ತಾರೆ ಬಿಂದಿಗೆಯ. ಸರಿ, ಬಿಂದಿಗೆ ಒಡೆದರೆ ಒಂದೇ ಕಾಸು. ಅಮ್ಮ ಇನ್ನೊಂದು ಹೇಳ, ನಿನಗೇನ್ ತುಂಬಾ ಲಾಸ್ ಇಲ್ಲ, ನೀನು ಸುಲಭವಾಗಿ ಕೊಡಬಲ್ಲೆ. ಆದ್ರೆ ಆ ಬಿಂದಿಗೆ ಸಾಧನೆ ಮಾಡಿಕೊಂಡ್ರೆ ಅದಕ್ಕೆ ಬೆಲೆ ಇದೆ. ಸಾಧನೆ ಮಾಡ್ಲಿಲ್ಲ ಅಂದ್ರೆ ಬಿಂದಿಗೆ ಒಡೆದರೆ ಒಂದೇ ಕಾಸು. ಅವತ್ತಿನ ಕಾಲದ ಬಿಂದಿಗೆಗಳು, ಈಗ ತಾಮ್ರದ್ದೋ ಅಥವಾ ಹಿತ್ತಾಳೆದೋ, ಅದು ಒಡೆದರೂ ಅದಕ್ಕೆ ಒಂದು 4 ಕಾಸು ಬರುತ್ತೆ. ಆದ್ರೆ ಮಡಿಕೆ ಇದೆಯಲ್ಲ, ಮಣ್ಣಿನ ಮಡಿಕೆ, ಅದು ಏನಾದ್ರೂ ಒಡೆದು ಹೋದರೆ, ಅದು ತೂತಾದರೆ, ನಾನು ಮಣ್ಣಿನ ಮಡಿಕೆಯನ್ನ ಹಾಕಿ ಇನ್ನೊಂದು ಮಣ್ಣಿನ ಮಡಿಕೆ ತರ್ತೇನೆ ಅಂದ್ರೆ ಅದನ್ನ ತಿಪ್ಪೆಗೆ ಹಾಕ್ಬೇಕಷ್ಟೆ. ಅದಕ್ಕೆ ನಮಗೆ ಪುನಃ ವಾಪಸ್ಸು ಹಣ ಬರುವುದಿಲ್ಲ. ಅದರಂತೆ ಬಿಂದಿಗೆ ಒಡೆದರೆ, ನೀನು ಕೊಟ್ಟ ಈ ಬಿಂದಿಗೆ ಇದೆಯಲ್ಲ, ದೇಹವೆಂಬ ಬಿಂದಿಗೆ, ಅದು ಒಡೆದು ಹೋದರೆ, ಅದು ಏನು ಸಾಧನೆ ಮಾಡದೆ ಒಂದು ದಿನ ಸತ್ತು ಹೋದರೆ ಒಂದೇ ಕಾಸು. ಅದಕ್ಕಿರುವ ಬೆಲೆ ಏನು? ಇಲ್ಲಿ 1 ಕಾಸು ಅಂತ ಹಣ ಅಂತಾನು ಅನ್ಬೋದು. ಅದಕ್ಕಿರುವ ಒಂದೇ ಒಂದು ಸ್ಟೇಟಸ್ ಏನದು? ಕಾಸೋದು. ಕಾಸೋದು ಅಂದ್ರೆ ಸುಡೋದು ಅಂತ. ಬಿಂದಿಗೆ ಒಡೆದರೆ ಅದನ್ನ ಕಾಸೋದು, ಪ್ರಾಯ ದೇಹವನ್ನ ದಹನ ಮಾಡೋದು ಅಂತ. ಬಿಂದಿಗೆ ಒಡೆದರೆ ಒಂದೇ, ಏನದು? ಒಂದು ಕಾಸು. ಅದನ್ನ ಕಾಸು, ಇನ್ನು ಪ್ರಯೋಜನ ಇಲ್ಲ ಅದನ್ನ. ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆಯ. ನೀನು ನನಗೆ ಬಿಂದಿಗೆಯನ್ನ ಕೊಡು, ಸಾರ್ಥಕ ಮಾಡಿಕೊಳ್ತೇನೆ ಜೀವನವನ್ನ. ಹೌದು, ಯಾವ ನೀರನ್ನ ತರ್ತಿ? ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮನಾಮವೆಂಬ ರಸ. ಎಂಥ ಮಾತು ನೋಡಿ ಪುರಂದರದಾಸರದು. ನೀರಿನಲ್ಲಿ ಪ್ರಧಾನವಾದದ್ದು ಅಂದ್ರೆ ನಮ್ಮ ನಿಮ್ಮೆಲ್ಲರ ಬಾಯಾರಿಕೆಯನ್ನ ಇಂಗಿಸುವಂತಹ ಒಂದು ದೊಡ್ಡ ಗುಣ. ಇದಿನ್ಯಾವ ಪದಾರ್ಥಕ್ಕೂ ಇಲ್ಲ. ತುಂಬಾ ನೀರಡಿಕೆ ಆದಾಗ ನೀವು ಎಷ್ಟೇ ಎಳ್ಳೀರನ್ನ ಕುಡಿದರೂ ನೀರನ್ನ ಕುಡಿದ ತೃಪ್ತಿ ಆಗುವುದಿಲ್ಲ. ಇಲ್ಲ, ಹಾಲಿದೆ ಅದನ್ನ ಕೊಡ್ತೇನೆ, ಯಾರ್ಯಾರಿಗೆ ಏನ್ ಬೇಕು, ಕಾಫಿ ಇದೆ, ಟೀ ಇದೆ, ದಯಮಾಡಿ ಒಂದು ತಮಗೆ ನೀರು ಕೊಡ್ತೀರಾ? ನೀರಿಗಿರುವ ಗುಣ ಇನ್ಯಾವುದಕ್ಕೂ ಇಲ್ಲ. ಇಲ್ಲಿ ಆ ನೀರಿನಲ್ಲಿ ಆ ಒಂದು ಅದ್ಭುತವಾದ ಗುಣ ಇದೆಯಲ್ಲ, ಅದಕ್ಕೆ ರಸ ಅಂತ ಕರೀತಾರೆ. ಅದು ರಸ ಅಂದ್ರೆ ಏನು? ದೇವರೇ ಆ ರೂಪದಲ್ಲೇ ಇದ್ದೇನೆ ಅಂತ. ರಸೋಹಂ ಅಪ್ಸು ಕೌಂತೆಯ. ಅರ್ಜುನ ನೀರಿನಲ್ಲಿ ಎಲ್ಲರಿಗೂ ದಣಿವನ್ನ ಆರಿಸುವ, ದಣಿವನ್ನ ತೀರಿಸುವ, ತೃಪ್ತಿಯನ್ನ ಕೊಡುವ, ಬಾಯಾರಿಕೆಯನ್ನ ಒದ್ದೋಡಿಸುವ ಏನು ಒಂದು ಗುಣ ಇದೆ, ಆ ಗುಣರೂಪದಲ್ಲಿ ನಾನು ಇದ್ದೇನೆ. ಅದಕ್ಕೆ ಹೆಸರು ರಸ ಅಂತ. ಪುರಂದರದಾಸರಂದ್ರು ರಾಮ ನಾಮವೆಂಬೋ ರಸವುಳ್ಳ ನೀರಿಗೆ. ಅದು ನೀರಸವಾದ, ದೇವರ ಚಿಂತನೆ ಇಲ್ಲದ ನೀರು ಅಂತಾದರೆ, ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇಲ್ಲದೆ ಇದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ರಾಮ ನಾಮವೆಂಬ ರಸವುಳ್ಳ ನೀರಿಗೆ, ಅಥವಾ ರಸ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಸಾರ ಅಂತ ಕರೀತಾರೆ. ಸಾರ ಯಾರು ಗೊತ್ತಾ? ಅದು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ಇದ್ದಲ್ಲಿ ನಮ್ಮ ರಾಮ ಇರ್ತಾನೆ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಹನುಮನ ಮತವೇ ಹರಿಯ ಮತವು. ರಾಮನಾಮವೆಂಬ, ರಾಮ ಅನ್ನುವ ನಾಮ ತುಂಬಾ ಅದ್ಭುತವಾದ ನಾಮ ರೀ ಈ ರಾಮನಾಮ. ಯಾಕೆಂದ್ರೆ ರಾ ಅಂದರೆ ನಮ್ಮ ದೇಹದಲ್ಲಿರುವ ಪಾಪಗಳೆಲ್ಲ ಆಚೆ ಬರತ್ತಂತೆ. ಮತ್ತೆ ಮಾ ಅಂದ್ರೆ ಹೊರಗಿನ ಪಾಪ ಒಳಗೆ ಹೋಗದಂತೆ ತಡೆಯತ್ತಂತೆ. ರಾಯಂಬ ಮಾತ್ರದೋಳು ರಕ್ತ ಮಾಂಸದೋಳಿಪ್ಪ, ಆಸ್ತಿಗತವಾದ ಪಾಪವೆಲ್ಲ ಆಚೆ ಬಂತು. ಮತ್ತೆ ಮಾ ಎಂದೆನಲು
ಹೊರಗೆ ಇದ್ದ ಪಾಪಗಳು ಮತ್ತೆ ಒಳಗೆ ಹೋಗದಂತೆ ಕವಾಟವಾಗಿ ಇರತ್ತೆ. ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ. ಪುರಾಣದಲ್ಲಿರುವ ಪದ್ಯ ಇದು. ಅದನ್ನೇ ಪುರಂದರದಾಸರು ರಾಮ, ಅದಕ್ಕೆ ರಾಮನಾಮವೆಂಬ ರಸವುಳ್ಳ ನೀರಿಗೆ ನಾನು ರಾಮ ರಾಮ ರಾಮನ ನಾಮ ಅದನ್ನ ಚಿಂತನೆ ಮಾಡ್ತಾನೆ. ಅದು ನಿಜವಾಗ್ಲೂ ಸಾರ, ಅದು ರಸ. ಆ ನೀರಿಗೆ ಹೋಗ್ತೇನೆ, ಅದಕ್ಕಾಗಿ ರಾಮಸ್ಮರಣೆಯನ್ನು ಮಾಡ್ತೇನೆ, ರಾಮನಾಮ ಸ್ಮರಣೆಯನ್ನ ಮಾಡ್ತೇನೆ, ಅದಕ್ಕೆ ಕೊಡು. ಸಾಮಾನ್ಯ ನೀರಿಗೆ ಹೋದಾಗ ಹರಟೆ ಬಹಳ ಆಗೋದಂತೆ. ಹಿಂದೆಲ್ಲ ಬಾವಿ ಕಟ್ಟೆ ಹತ್ರ ಹರಟೋದು, ಇನ್ನೆಲ್ಲೋ ನೀರನ್ನ ತರಲಿಕ್ಕೆ ಹೋದಾಗ ಕೆರೆಯೋ ಅಥವಾ ನದಿಯೋ ಅಲ್ಲಿ ಸಿಕ್ಕಾಪಟ್ಟೆ ಹೊತ್ತು ಎಲ್ಲ ಜೊತೆಗಾರರು ಬಂದಾಗ ಯೋಗಕ್ಷೇಮ, ನಿಮ್ಮ ಮನೇಲೇನು, ನಮ್ಮ ಮನೇಲೇನು, ಅಲ್ಲೇನಾಯ್ತು, ಇಲ್ಲೇನಾಯ್ತು. ನಾನು ನಿನ್ನನ್ನ ಬಿಂದಿಗೆ ಈ ದೇಹವನ್ನ ಕೇಳ್ತಾ ಇದ್ದೇನೆ. ದೇಹ ಕೊಟ್ಟ ಮೇಲೆ ಅದನ್ನ ನೀನು ಗ್ಯಾರಂಟಿ ಒಳ್ಳೇದಕ್ಕೆ ಬಳಸ್ತಿ ಅಂತೇನು ಗ್ಯಾರಂಟಿ ಇಲ್ಲ. ಇವತ್ತು ನಾನೊಂದು ಪ್ರತಿಜ್ಞೆಯನ್ನ ಮಾಡ್ತೇನೆ. ಏನಂತ? ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡೆ, ನಾನು ಕಾಮಿನಿಯರು ಅಂದ್ರೆ ಹೆಣ್ಣು ಮಕ್ಕಳು. ಸಾಮಾನ್ಯವಾಗಿ ಬುದ್ಧಿಂತು ಪ್ರಮದಾಂ ವಿದ್ಧಿ ಅಂತ ಪುರಂಜನೋಪಾಖ್ಯಾನ ಇಲ್ಲೆಲ್ಲ ಬುದ್ಧಿಯನ್ನ ಹೆಣ್ಣು, ಬುದ್ಧಿಯನ್ನ ಹೆಂಡತಿ ಹೀಗೆಲ್ಲ ಕರೆದ್ಯಾರೆ. ಬುದ್ಧಿ ಉಪಲಕ್ಷಿತವಾದ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳ ಬಯಕೆಯನ್ನ ಈಡೇರಿಸೋದು. ಕಾಮಿನಿಯರ ಜೊತೆ ಏಕಾಂತವಾಡೇನು. ನಾನು ಚಕ್ಕಂದ ಆಡೋದಿಲ್ಲ. ಈ ಇಂದ್ರಿಯಗಳು ಬಹಳ ಬೆಲೆ ಕಟ್ಟಲಾಗದಂತಹ ಐಶ್ವರ್ಯ. ಇದನ್ನ ಕೊಟ್ಟಾಗ ನಿನಗಾಗಿ ಭಗವಂತ, ನಿನ್ನ ದರ್ಶನಕ್ಕಾಗಿ, ನಿನ್ನ ಜ್ಞಾನಕ್ಕಾಗಿ ಬಳಸ್ತೇನೆ. ಅದನ್ನ ನಾನು ಬೇರೆ ಕೆಟ್ಟದಕ್ಕೆ ನಾನು ಬಳಸೋದಿಲ್ಲ. ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ. ಇದು ಒಂದಾಯ್ತು. ಇನ್ನೊಂದು ಅಂತಾರೆ, ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದವೆಂಬ ಗುಣವುಳ್ಳ ನೀರಿಗೆ. ಏನದು ಗೋವಿಂದ? ಗೋವಿಂದ ಅಂತ ದೇವರಿಗೆ ಒಂದು ನಾಮ ಉಂಟು. ಆ ನಾಮದ ಅರ್ಥ ಏನು ಗೊತ್ತಾ? ಗಾಹ ವಿಂದತಿ. ವೇದ ವಾಕ್ಯಗಳಿಂದ ಅಥವಾ ವಾಕ್ಯಗಳಿಂದ, ವೇದ ಇತಿಹಾಸ ಪುರಾಣ ವಾಕ್ಯಗಳಿಂದ ತಿಳಿಯಲ್ಪಡುವವನು. ವೇದೈಕ ವೇದ್ಯ ಸದಾಗಮೈಕ ವಿಜ್ಞೇಯ. ದೇವರನ್ನ ತಿಳಿಸಿಕೊಡುವಂತಹ ಒಂದೇ ಒಂದು ಮಾಧ್ಯಮ ಅದು ಪ್ರತ್ಯಕ್ಷ ಅನುಮಾನಗಳಲ್ಲಂತೆ. ಅಧೋಕ್ಷಜ ಅಂತ ಕರೀತಾರೆ ದೇವರನ್ನ. ಅಧಕೃತಃ ಅಕ್ಷಜಃ ಏನ. ಯಾವ ವ್ಯಕ್ತಿ ಪ್ರತ್ಯಕ್ಷ ಅನುಮಾನಗಳನ್ನ ಮೆಟ್ಟಿ ನಿಂತವನು. ಹಾಗಾದ್ರೆ ದೇವರನ್ನ ತಿಳಿಸುವಂತಹ ಆಧಾರಭೂತವಾದ ಪ್ರಮಾಣಗಳು ಯಾವುದು ಅಂತಂದ್ರೆ ವೇದ ಇತಿಹಾಸ ಪುರಾಣಗಳು. ಅದಕ್ಕೆ ಗೋವಿಂದ ಅಂದ್ರೆ ಮಾತಿನಿಂದ, ವೇದದ ಮಾತಿನಿಂದ ತಿಳಿಯಲ್ಪಡುವ ನಿನ್ನನ್ನ ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ. ಈ ಗುಣ ಇದೆ. ಯಾವ ಗುಣ ದೇವರಲ್ಲಿ? ವೇದ ಪ್ರತಿಪಾದ್ಯತ್ವ. ವೇದಗಳಿಂದ ಮಾತ್ರ ತಿಳಿಯಲ್ಪಡುವ. ವೇದಾಧ್ಯಯನವನ್ನ ಮಾಡಬೇಕು ನಾನು. ಆ ನೀರಿಗೆ ಹೋಗ್ತೇನೆ. ಜ್ಞಾನ ಸಂಪಾದನೆಯನ್ನ ಮಾಡಬೇಕು. ಜ್ಞಾನರೂಪ ಕರ್ಮವನ್ನ ನಾನು ಜ್ಞಾನ ಅಥವಾ ಜ್ಞಾನ ಪುರಸ್ಸರವಾಗಿ ಕರ್ಮವನ್ನ ಮಾಡಬೇಕಾಗಿದೆ. ನಾನು ಅಧ್ಯಯನವನ್ನ ಮಾಡಬೇಕಾಗಿದೆ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ. ಮತ್ತೆ ಗೋವಿಂದವೆಂಬುವ ನೀರಿಗೆ ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪಂ. ಸದಾ ನಾವು ಗೋವಿಂದ ಗೋವಿಂದ ಅನ್ಬೇಕಂತ. ನಾವು ಈ ಗೋವಿಂದ ನಾಮಸ್ಮರಣೆಯನ್ನ ತಿರುಪತಿಯಲ್ಲಿ ಕೇಳ್ತೇವೆ. ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದ ಅಂತ ಸದಾ ಸ್ನಾನ ಮಾಡು, ಗೋವಿಂದ ಅಂತ ಸದಾ ಚಿಂತನೆ ಮಾಡು. ವಿಶೇಷವಾಗಿ ಭೋಜನ ಕಾಲೇ ಗೋವಿಂದ ನಾಮಸ್ಮರಣೆ ಅನೇಕ ಬಾರಿ ಗೋವಿಂದ ಗೋವಿಂದ ಅನ್ನು. ಅದು ಪರಿಪೂರ್ಣವಾಗತ್ತೆ. ಅದೊಂದು ಯಜ್ಞ ಅಂತ ಆಗತ್ತೆ. ಹಾಗಾಗಿ ನಮ್ಮಮ್ಮ ವೇದಾಧ್ಯಯನವನ್ನ ಮಾಡಬೇಕು. ವೇದ ಪ್ರತಿಪಾದ್ಯನಾದ ಭಗವಂತನನ್ನ ನಾನು ತಿಳಿಬೇಕಾಗಿದೆ. ನೀನು ಅದನ್ನ ಕೊಡು. ನಾನು ಗ್ಯಾರಂಟಿ ಕಾಮಿನಿಯರ ಕೂಡೆ. ಕಾಮಿನಿಯರು ಅಂದ್ರೆ ತತ್ವಾಭಿಮಾನಿ ದೇವತೆಗಳನ್ನು ಅನ್ಬಹುದು. ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ಅವರು ನಮ್ಮನ್ನ ಎಲ್ಲೆಲ್ಲೋ ನಮ್ಮ ಕರ್ಮಾನುಸಾರವಾಗಿ ಕೆಟ್ಟದ್ದಕ್ಕೆ ಪ್ರೇರಿಸ್ತಾರಲ್ಲ, ಅದಕ್ಕೆ ಅವ್ರಿಗೊಂದು ನಮಸ್ಕಾರ ಮಾಡಿರ್ಬೇಕಂತ. ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವಹಿ. ನೀವೆಲ್ಲರೂ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ದಯಮಾಡಿ. ನೀವು ಅನುಗ್ರಹ ಮಾಡಿದರೇನೆ ನಾನು ಸನ್ಮಾರ್ಗಿ ಆಗೋದು ಅಂತ ಹೇಳಿ. ಇದಾದ ಮೇಲೆ ಕಡೆಯಲ್ಲಿ ಇನ್ನೊಂದು ಕಾರಣ ಇದೆ.
ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಇಲ್ಲಿ ಗೋವಿಂದವೆಂಬೋ ನಾಮವುಳ್ಳ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಅಂದ್ರು. ಆವಾಮ ಪರಿಯಲ್ಲಿ ಅಮೃತದ ನೀರಿಗೆ. ನಾನು ವಾಸ್ತವಿಕವಾಗಿ ಏನ್ ಗೊತ್ತಾ, ಅಮೃತ ಅಂದ್ರು ನೀರು ಅಂತಾನೆ. ಅದೇನದು ಅಮೃತದ ನೀರಿಗೆ? ನಾನು ಕರ್ಮಾಚರಣೆ, ಇಲ್ಲಿ ನೀರು ಅನ್ನೋದಕ್ಕೆ ಕರ್ಮ ಅಂತ, ಜ್ಞಾನ ಪುರಸ್ಸರವಾಗಿ ನಾನು ಕರ್ಮಾಚರಣೆಯನ್ನ ಮಾಡಿದರೆ ಕರ್ಮ ಅನ್ನೋದು ನನಗೆ ಪ್ರತಿಬಂಧಕ ಆಗೋದಿಲ್ಲ. ಉಪನಿಷತ್ತು ಅದೇ ಹೇಳುತ್ತೆ, ಕರ್ಮವನ್ನ ನೀವು ಮಾಡಲೇಬೇಕು. ಕರ್ಮವನ್ನ ಮಾಡದೇ ಇರ್ತೇವೆ ಅಂತಲ್ಲ, ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯ ಕರ್ಮವನ್ನ ದೇವರ ಪೂಜೆ ಅಂತ ಮಾಡಬೇಕು. ಆ ಕರ್ಮ ನನಗೆ ಲೇಪ ಆಗಬಾರದು ಅಂತಂದರೆ ಕರ್ಮಾಧ್ಯಕ್ಷನಾದ ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾನೆ. ಅವನೇನು ಅದಕ್ಕೆ ಕೊಡ್ತಾನೋ ಕೊಡ್ಲಿ, ನನಗೆ ಅದರ ಬಗ್ಗೆ ಕೊಡುವ ಫಲದ ಬಗ್ಗೆ ಕಾಳಜಿ ಇಲ್ಲ ಅಂಥೇಳಿ ನಿಷ್ಕಾಮ ಕರ್ಮವನ್ನ ಮಾಡಿದರೆ ಆ ವೇದ ಪ್ರತಿಪಾದ್ಯನಾದ ಭಗವಂತನನ್ನ ಅರಿತು ಗೋವಿಂದವೆಂಬ ವೇದ ಪ್ರತಿಪಾದ್ಯನಾದ ಭಗವಂತನ ಅರಿವು ನಮಗೆ ಚೆನ್ನಾಗಿ ಬಂದ ಮೇಲೆ ಏನು ಕರ್ಮ ಮಾಡ್ತೇವೆ, ಯದೈವ ಶ್ರದ್ಧೆಯಾ ಕರೋತಿ ವಿದ್ಯೆಯಾ ಕರೋತಿ, ಆಗ ಅದು ಅಮೃತತ್ವಕ್ಕೆ ಕಾರಣ ಆಗತ್ತೆ. ಅಂದ್ರೆ ನನಗೆ ಮತ್ತೆ ಮರಣ ಬರೋದಿಲ್ಲ, ನನಗೆ ಪುನಃ ಈ ಸಂಸಾರದ ಸಂಪರ್ಕ ಆಗೋದಿಲ್ಲ, ಮೋಕ್ಷ ಆಗತ್ತೆ. ಆದ್ದರಿಂದ ನಾನು ಮತ್ತೆ ಮತ್ತೆ ನನ್ನ ದೇಹ ಕೇಳೋದಿಲ್ಲ. ಯಾಕೆಂದ್ರೆ ಒಮ್ಮೆ ನೀನು ಕೊಟ್ಟು ನೋಡು, ನಾನು ಅದನ್ನ ಸರಿಯಾಗಿ ಬಳಸಿಕೊಂಡು ದೇಹವೇ ಬಾರದಂತೆ ಮಾಡಿಕೊಳ್ತೇನೆ. ಅಮೃತತ್ವ, ಅಮೃತದ ನೀರಿಗೆ ಅಂದ್ರೆ ಪರಮಾತ್ಮನ ಮನೆಯನ್ನ ಸೇರಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಭಗವಂತನ ನಾಮ ಅದು ಇನ್ನೂ ಒಂದು ಅಮೃತಪಾನ, ಹರಿಯ ನಾಮ ಅದು ಅಮೃತಪಾನವೂ ಹೌದು, ಅಮೃತದ ನೀರು. ಈ ನೀರಲ್ಲ, ದೇವರ ನಾಮಸ್ಮರಣೆಯೇ ಒಂದು ಅಮೃತಪಾನ ಅಂತ. ನಮ್ಮ ವಾದಿರಾಜರು ಅದೇ ಅಂತಾರೆ, ಶ್ರೀನಿವಾಸನ ನಾಮ ಸುಧಾರಸ. ಸುಧಾರಸ ಅಂದ್ರೆ ಅಮೃತದ ರಸ. ಶ್ರೀನಿವಾಸನ ನಾಮ ಸುಧಾರಸ ಏಸು ರುಚಿಯೋ ಕಾಣೆ, ಜೇನು ತುಪ್ಪದಂತೆ ಪಾನವ ಮಾಡುವೇನ. ನಾಮಾಮೃತವ ಪಾನವ ಮಾಡುವೇನ. ಕಿವಿ ಕೊಟ್ಟಿರೋದೇ ದೇವರ ಕಥಾಮೃತ ತುಂಬಿಕೊಳ್ಳಿಕ್ಕಂತೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಭುವುದು. ಭುವನ ಪಾವನ ವೆನಿಪಲ ಕುಮೇಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಲೇಟರ್ ವರ್ಷನ್ನು ನಮ್ಮ ಜಗನ್ನಾಥದಾಸರು ಈ ಮಾತನ್ನೇ ಆಡಿದ್ರು, ಭಗವಂತನ ಕಥಾಮೃತವನ್ನ ಕಿವಿಯಲ್ಲಿ ಕುಡೀರಿ, ಪಾನ ಮಾಡಿ ಅಂತ. ಇನ್ನ ಕಡೆ ನುಡಿಯಲ್ಲಿ ಹೇಳ್ತಾರೆ, ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ. ಅದ್ಯಾವುದು? ಕಾಶಿ ಕ್ಷೇತ್ರ, ಬಿಂದು ಮಾಧವ ಕ್ಷೇತ್ರ ಅಂತ. ನಾವು ವಿಶ್ವನಾಥನ ಕ್ಷೇತ್ರ, ಅಲ್ಲಿ ವಿಶೇಷವಾಗಿ ಬಿಂದು ಮಾಧವ, ಆ ಬಿಂದು ಮಾಧವನ ಕ್ಷೇತ್ರಕ್ಕೆ ನಾವು ಹೋಗ್ತೇವೆ. ಏನು ಗೊತ್ತಾ, ಕಾಶಿ ಕ್ಷೇತ್ರದಲ್ಲಿ ಯಾರು ಮರಣವನ್ನ ಹೊಂದುತ್ತಾರೆ ಅವರ ಕಿವಿಯಲ್ಲಿ ವಿಶೇಷವಾಗಿ ರುದ್ರದೇವರು ಬಂದು ರಾಮನಾಮದ ಉಚ್ಚಾರಣೆಯನ್ನ ಮಾಡ್ತಾರಂತೆ. ಅದು ಮಾಡಿಸಿಕೊಂಡ ಮಹಾನುಭಾವರಿಗೆ ಅರಿವಿರತ್ತೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಅಮ್ಮ, ನಾನು ಕಾಶಿಗೆ ಹೋಗ್ತೇವೆ. ಕಾರಣ ಇಷ್ಟೇ, ಕೆಲವೆಲ್ಲ ಸ್ಥಳಗಳನ್ನ ಹೇಳಿದ್ದಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ. ಮರಣ ಹೊಂದುವ ವ್ಯಕ್ತಿ ಈ ಕೆಲವು ಸ್ಥಳಗಳಲ್ಲಿ ಮರಣ ಹೊಂದಿದರೆ ಅವನಿಗೆ ಪುನರ್ಜನ್ಮ ಇಲ್ಲ ಅಂತ. ಅದರಲ್ಲಿ ಕಾಶಿ ವಿಶೇಷವಾಗಿ. ಕಾಶಿಯನ್ನ ಇಲ್ಲಿ ಯಾಕೆ ಹೇಳ್ತಾರೆ? ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ, ಸಾಯುವ ಕಾಲದಲ್ಲಿ ಗಂಗಾ ಅಂತ ಸ್ಮರಣೆ ಬಂದರೆ ತುಂಬಾ ಪುಣ್ಯ ಅಂತ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಗಂಗೆಯ ತೀರವಾದದ್ದರಿಂದಲೇ ರುದ್ರದೇವರು ಅಲ್ಲಿಗೆ ಬಂದದ್ದು. ವಿಶ್ವನಾಥನ ಕ್ಷೇತ್ರ, ಮನೋಭಿಮಾನಿಯಾದ ಮಹಾರುದ್ರದೇವರ ಕ್ಷೇತ್ರ, ಸರ್ವೋತ್ತಮನಾದ ಭಗವಂತ ಬಿಂದು ಮಾಧವನಾಗಿ ಅಲ್ಲಿ ನಿಂತಿದ್ದಾನೆ. ಇದೆಲ್ಲಕ್ಕಿನ್ನ ಅವನ ಪಾದೋದಕ ಅಲ್ಲಿ ಹರಿಯತ್ತೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ, ನಾನು ಅಲ್ಲಿಗೆ ಹೋಗ್ತೇನೆ. ಬಿಂದು ಮಾಧವನ ಘಟ್ಟ, ಕಾಶಿಯನ್ನಾದ್ರೂ ತಗೋಬಹುದು. ಈ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಆ ಮಾಧವ ಮಹಾಲಕ್ಷ್ಮೀ ದೇವಿಗೂ
ಆನಂದವನ್ನ ಕೊಡುವ ಭಗವಂತನ ಮೂಲ ಸ್ಥಾನವಾದಂತಹ ವೈಕುಂಠಕ್ಕೆ ಹೋಗ್ತೇನೆ ಅಂತ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ. ಇಷ್ಟೆಲ್ಲ ಮಾಡಿ ಏನ್ ಮಾಡ್ತಿ? ಆ ನೀರನ್ನ ಅಂದ್ರೆ ಜ್ಞಾನವೆಂಬ ನೀರನ್ನ ನಿನ್ನ ತಲೆಯಲ್ಲಿ ತುಂಬಿಕೊಂಡೆಲ್ಲ ಅದನ್ನ ಏನ್ ಮಾಡ್ತಿ? ಕಾಶಿಯಿಂದ ನೀರನ್ನ ತಂದಿ. ಗೋವಿಂದ ಅಂದ್ರೆ ವೇದ ಪ್ರತಿಪಾದ್ಯನಾದ ವೇದವೆಂಬ ಸಮುದ್ರದಲ್ಲಿ, ವೇದರಾಶಿಗಳೆಂಬ ಸಮುದ್ರದಲ್ಲಿರುವಂತಹ ಅದ್ಭುತವಾದ ಆ ನೀರನ್ನ ತೆಗೆದುಕೊಂಡು ಬಂದಿ. ಮತ್ತೆ ವಿಶೇಷವಾಗಿ ಈ ನೀರನ್ನೆಲ್ಲ ರಾಮನಾಮವೆಂಬ ನೀರನ್ನ ತುಂಬಿಕೊಂಡಿದ್ದಿ. ಏನ್ ಮಾಡ್ತಿ? ಪರಮಾತ್ಮನಿಗೆ, ಪುರಂದರ ವಿಠಲನಿಗೆ ಅಭಿಷೇಕ ಮಾಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕೇಳಿದ, ಕಿವಿಯಿಂದ ಕೇಳಿದ ವಾರ್ತೆಗಳನ್ನ ಮೇಲೆ ಏರಿಸ್ಬೇಕಂತ ತಲೆಯಲ್ಲಿ. ತಲೆ ನೀವು ವಿಚಾರ ಮಾಡಿ, ನಮ್ಮ ತಲೆ ಹೇಗಿದೆ ಅಂದ್ರೆ ಬೋರ್ಡ್ ಹಾಕಿದ ತಂಬಿಗೆ ಇದ್ದಾಗಿದೆ. ಕುತ್ತಿಗೆ ತಂಬಿಗೆಯ ಮುಂಭಾಗ, ತಲೆ ತಂಬಿಗೆಯ ಹಿಂಭಾಗ. ನಾವು ಪರಮಾತ್ಮನ ವಾರ್ತೆಯನ್ನ ಕಿವಿಯಲ್ಲೇ ಕೇಳಿ ತಲೆಯಲ್ಲಿ ಇಟ್ಟುಕೊಂಡು ಹೃದಯದಲ್ಲಿರುವ ದೇವರಿಗೆ ಆ ಜ್ಞಾನವೆಂಬ ನೀರಿನಿಂದ ಅಭಿಷೇಕ ಮಾಡಬೇಕಂತ ಈ ಅನುಸಂಧಾನವನ್ನು ಮಾಡು ಅಂತಾರೆ. ಈ ದಿಶೆಯಲ್ಲಿ ನಾನು ಇಷ್ಟೆಲ್ಲ ನೀನು ದೇಹ ಕೊಟ್ಟದ್ದಕ್ಕೆ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿ ಮುಂದೆ ಮಾಡುವುದೇನು? ಪುರಂದರ ವಿಠಲನಿಗೆ ಆ ಜ್ಞಾನವೆಂಬ ಜಲದಿಂದ ಅಭಿಷೇಕ ಮಾಡ್ತೇನೆ. ಶ್ರೀಮದಾಚಾರ್ಯರು ದಿನಾ ಹೀಗೆ ಅಭಿಷೇಕ ಮಾಡೋರು ಅಂತ ನಾವು ಸುಮಧ್ವ ವಿಜಯದಲ್ಲಿ ಕೇಳ್ತೇವೆ. ಶ್ರದ್ಧಾ ನದಿ ಚಿತ್ತವರ್ಭಿಹಿ ನನುಸಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ ನತು ಸಕೃದಿವ ಪುಷ್ಪೈರಷ್ಟಭಿರ್ಭಾವ ಪುಷ್ಪೈಹಿ. ಮಧ್ವಾಚಾರ್ಯರು ದಿನ ಕಾಣುವಂತೆ ಪೂಜೆಯನ್ನ ಭಗವಂತನ ಪ್ರತೀಕಗಳಿಗೆ ಮಾತ್ರ ಮಾಡ್ತಾ ಇದ್ರು ಅನ್ಕೋಬೇಡ್ರಿ. ಶ್ರದ್ಧಾ ನದಿ, ಶ್ರದ್ಧೆ ಎಂಬ ನದಿ, ಆಸ್ತಿಕ್ಯ ಬುದ್ಧಿ, ದೇವರಿದಾನೆ ಅನ್ನೋ ನಂಬಿಕೆ, ಚಿತ್ತವೆಂಬ ನೀರು, ಅದರಿಂದ ದೇವರಿಗೆ ಅಭಿಷೇಕ ಮಾಡೋರಂತೆ. ಎಲ್ಲಿದ್ದ ದೇವರು? ಹೃದಯ ಕಮಲದಲ್ಲಿ ನಿಂತ ದೇವರಿಗೆ ಮಧ್ವರು ದಿನ ಅಭಿಷೇಕ ಮಾಡೋರು. ಈ ಚಿಂತನೆಯನ್ನ ನಾವು ಮಾಡಬೇಕು. ವಿಷ್ಣು ತೀರ್ಥರು ಷೋಡಶಿ ಚತುರ್ದಶಿಯಲ್ಲಿ ಬಹಳ ಸುಂದರವಾಗಿ ಈ ಚಿಂತನೆಯನ್ನ ಮಾನಸಿ ಪೂಜಾ, ಮಾನಸಿಕ ಪೂಜಾಕ್ರಮ ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನ ನಾನು ಮಾಡ್ತೇನೆ ಅಂತ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅಂಥ ದಾಸರ ಒಂದು ಪುಟ್ಟ ಕೃತಿಯ ಅವಲೋಕನವನ್ನ ಚಿಕ್ಕದಾಗಿ ನನ್ನ ಯಥಾಮತಿಯಾಗಿ ನಿರೂಪಣೆ ಮಾಡಿದ್ದೇನೆ. ಸಹೃದಯಗಳು ಅದನ್ನು ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.